ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ ಶ್ರೀ ಕೃಷ್ಣಾರ್ಜುನರ ಸಂವಾದ. ಕೃಷ್ಣ ಪರಮಾತ್ಮನು ಭಕ್ತಿಯನ್ನು ಹೇಗೆಲ್ಲ ಆಚರಿಸಬೇಕು ಅಂತ ಹೇಳ್ತಾ ಇದ್ದ. ಜೀವನ ಪೂರ್ತಿ ನೀವು ಮನಸ್ಸು ಬುದ್ಧಿಯನ್ನು ನನ್ನಲ್ಲಿ ವಿಲೀನಗೊಳಿಸಲಿಕ್ಕೆ ಸಾಧ್ಯ ಆಗದಿದ್ದರೆ 8 ಪ್ರಹಾರಗಳಿಂದ ಕೂಡಿದಂಥ ಒಂದು ದಿನಕ್ಕೆ 8 ಪ್ರಹಾರ ಅಂತ ಆ ಹಳೆಯ ಕಾಲದ ಲೆಕ್ಕಾಚಾರಗಳು. ಆ ರೀತಿಯಲ್ಲಿ ನೀವು ಒಂದು ಸ್ವಲ್ಪ ದಿನಗಳ ಮಟ್ಟಿಗಾದರೂ ಮನಸ್ಸು ಬುದ್ಧಿಯನ್ನು ನನ್ನಲ್ಲಿ ವಿಲೀನ ಮಾಡಿ, ನೀವು ಚಿತ್ತವೃತ್ತಿಯನ್ನು ನನ್ನಲ್ಲಿ ವಿಲೀನ ಮಾಡಿದ್ದೆ ಆದರೆ ನಿಮಗೆ ಪರಮಾತ್ಮನ ಸುಖಾನುಭವ ಉಂಟಾಗುತ್ತೆ. ಆಗ ನಿಮ್ಮ ಮನಸ್ಸಿನಲ್ಲಿ ವೈರಾಗ್ಯ ಬುದ್ಧಿ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾ ಇದ್ದ. ಪ್ರಚಂಡ ವೇಗದಿಂದ ಹರಿಯುತ್ತಿದ್ದ ನದಿಗಳು ಶರತ್ಕಾಲದಲ್ಲಿ ಕ್ರಮಕ್ರಮವಾಗಿ ತಗ್ಗಿ ಹೋಗುವಂತೆ ಹರಿದಾಡುತ್ತಿರುವ ನಿನ್ನ ಚಿತ್ತವು ಸಹ ಕ್ರಮಕ್ರಮವಾಗಿ ತಗ್ಗುವುದು. ಈಗ ಬೇಸಿಗೆ ಕಾಲದಲ್ಲಿ ನದಿಗಳೆಲ್ಲ ನೀರಿಲ್ಲದೆ ಬತ್ತಿ ಹೋಗುವಂತೆ ಯಾವಾಗ ಪರಮಾತ್ಮನಲ್ಲಿಯೇ ಮನಸ್ಸು ಪರಮಾತ್ಮನ ಕಡೆ ಮುಖ ಮಾಡಿ ಹರಿಯೋದಕ್ಕೆ ಶುರುವಾಗುತ್ತೋ ಆಗ ಈ ಮನೋಬುದ್ಧಿಗಳೆಲ್ಲವೂ ನಿಧಾನಗತಿಯಲ್ಲಿ ತಗ್ಗಿ ಹೋಗ್ತವೆ. ಪೌರ್ಣಿಮೆಯ ಚಂದ್ರನು ದಿನೇ ದಿನೇ ಕ್ಷೀಣಿಸುತ್ತಾ ಕಡೆಗೆ ಅಮಾವಾಸ್ಯೆ ದಿವಸ ಪೂರ್ಣವಾಗಿ ಕಾಣಬರದಂತೆ ವಿಷಯ ಭೋಗಗಳನ್ನು ತೊರೆದು ನನ್ನಲ್ಲಿ ಪ್ರವೇಶಿಸಿದಂತೆಲ್ಲ ನಿನ್ನ ಚಿತ್ತವು ಕ್ರಮಕ್ರಮವಾಗಿ ನನ್ನ ಸ್ವರೂಪದೊಡನೆ ಲೀನವಾಗುವುದು. ಇದಕ್ಕೆ ಅಭ್ಯಾಸ ಯೋಗವೆನ್ನುವರು. ಪ್ರತಿದಿನ ನಿನ್ನ ಚಿತ್ತವು ಕ್ರಮಕ್ರಮವಾಗಿ ನನ್ನ ಸ್ವರೂಪದೊಡನೆ ಲೀನವಾಗುವುದು. ಇದಕ್ಕೆ ಅಭ್ಯಾಸ ಯೋಗ ಎನ್ನುವರು. ಈ ಸಂಸಾರದಲ್ಲಿ ಈ ಅಭ್ಯಾಸ ಯೋಗಕ್ಕಿಂತಲೂ ಸುಲಭವಾದ ಮತ್ತೊಂದು ಸಾಧನವಿಲ್ಲ. ಈ ಸಂಸಾರದಲ್ಲಿದ್ದುಕೊಂಡು ಅಭ್ಯಾಸ ಯೋಗ ಒಂದರಿಂದಲೇ ಯಾರೇ ಆದರೂ ಈ ಭವಸಾಗರವನ್ನು ದಾಟಲಿಕ್ಕೆ ಸಾಧ್ಯ. ಇದಕ್ಕಿಂತ ಸುಲಭವಾದ ಉಪಾಯ ಮತ್ತೊಂದಿಲ್ಲ. ಯಾಕಂದರೆ ದಿನ ಅಭ್ಯಾಸ ಮಾಡು ಅಂತ ಹೇಳ್ತಾ ಇದ್ದಾನೆ ಪರಮಾತ್ಮ ಇಲ್ಲಿ. ದಿನ ಅಭ್ಯಾಸ ಮಾಡು, ದಿನನಿತ್ಯ ನನ್ನ ಪೂಜೆಯನ್ನು ಮಾಡು, ದಿನನಿತ್ಯ ನನ್ನ ಕೀರ್ತನೆಯನ್ನು ಮಾಡು. ಕೃಷ್ಣನ ಕೀರ್ತನೆ ಅಂತಲ್ಲ, ಇಲ್ಲಿ ಪರಮಾತ್ಮನೆಂಬುವ ಆ ಒಂದು ಸುಪ್ರೀಂ ಪವರ್ ಅಂತ ಏನು ಹೇಳ್ತೀವಲ್ಲ, ಲೋಕದ ನಿಯಾಮಕನ ಏನಿದ್ದಾನಲ್ಲ, ಆ ಪರಮಾತ್ಮನನ್ನ ಕುರಿತು ಚಿಂತನೆ, ಮನೆಯಲ್ಲಿ ಕಥಾ ಕಾಲಕ್ಷೇಪಗಳು, ಪರಮಾತ್ಮನ ವಿಚಾರ, ಆಧ್ಯಾತ್ಮದ ವಿಚಾರಗಳು, ಇವುಗಳ ಬಗ್ಗೆಯೇ ಕಾಲಹರಣ ಮಾಡ್ತಾ ಈ ವಿಚಾರಗಳಲ್ಲಿಯೇ ಸಾಗಬೇಕು ನಾವು. ಇದು ದಿನನಿತ್ಯ ಮಾಡ್ತಾ ಮಾಡ್ತಾ ಹೋದಾಗ ಏನಾಗುತ್ತೆ, ಕೂತ್ಕೊಂಡು ಮಂತ್ರ ಜಪವನ್ನೇ ಧ್ಯಾನ ಮಾಡಬೇಕು ಅಂತಿಲ್ಲ. ಪರಮಾತ್ಮನ ಕುರಿತಾದ ಮಾತುಕತೆಗಳನ್ನು ಆಡುವುದು ಕೂಡ ಅವನ ಚಿಂತನೆಯೇ ಆಗುತ್ತೆ. ಮನಸ್ಸು ಬುದ್ಧಿಗಳೆಲ್ಲ ಅದರಲ್ಲಿ ಲೀನವಾಗ್ತವೆ. ಅದಕ್ಕೋಸ್ಕರನೇ ಇಲ್ಲಿ ಶ್ರವಣ ಮಾಡುವುದು, ಪರಮಾತ್ಮನ ಕೀರ್ತನೆಗಳನ್ನು ಆಡುವುದು, ಪರಮಾತ್ಮನ ಕಥಾ ಕಾಲಕ್ಷೇಪಗಳನ್ನು ಮಾಡುವುದು, ಅವನ ಚಿಂತನೆಯನ್ನು ಮಾಡುವುದು, ಮನೆ ಜನ ಎಲ್ಲ ಕೂತ್ಕೊಂಡು ಅದ್ರ ಬಗ್ಗೆನೇ ವಿಚಾರ ಮಾಡೋದು. ಈ ರೀತಿಯಲ್ಲಿ ನಾವು ಮಾಡ್ತಾ ಏನಾಗುತ್ತೆ, ನಮ್ಮ ಮನಸ್ಸು ಬುದ್ಧಿಯೆಲ್ಲ ಪರಮಾತ್ಮನ ಚಿಂತನೆ ಎಡೆಗೆ ಸಾಗ್ತಾ ಹೋಗುತ್ತೆ. ಅದಕ್ಕಾಗಿ ಪ್ರತ್ಯೇಕವಾಗಿ ಒಬ್ಬೊಬ್ಬರು ಒಂದೊಂದು ಮೂಲೆಯಲ್ಲಿ ಕೋಣೆಯಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತಾ ಕೂತ್ಕೋಬೇಕು ಅಂತ ಇಲ್ಲ. ಈ ಅಭ್ಯಾಸ ಯೋಗ ಅಂತಕ್ಕಂಥದ್ದು ಈ ರೀತಿಯಲ್ಲಿ ಇರ್ತದೆ. ಯಾವಾಗಲೂ ಸಾಂಸಾರಿಕ ವಿಚಾರಗಳು ಆಗೊಮ್ಮೆ ಈಗೊಮ್ಮೆ ಬಂದು ಹೋಗ್ತಾ ಇರ್ತದೆ, ಅದು ಬೇರೆ ಮಾತು. ಆದರೆ ಯಾವಾಗಲೂ ನಮ್ಮ ಚಿಂತನೆಗಳು, ನಮ್ಮ ಆಲೋಚನೆಗಳು, ನಮ್ಮ ವಿಚಾರಗಳು, ನಮ್ಮ ಮಾತುಕತೆಗಳು ಆಧ್ಯಾತ್ಮದ ಕುರಿತಾಗಿಯೇ ಇರಬೇಕು. ಆಧ್ಯಾತ್ಮದ ಕುರಿತಾಗಿಯೇ ಇರಬೇಕು. ಆ ಭಕ್ತಿ ಮಾರ್ಗವೋ, ಧ್ಯಾನ ಮಾರ್ಗವೋ, ಯೋಗ ಮಾರ್ಗವೋ, ಜ್ಞಾನ ಮಾರ್ಗವೋ, ಯಾವುದನ್ನೋ ಒಂದು ಕುರಿತಾದ ವಿಚಾರಣೆಯನ್ನು ಮಾಡ್ತಾ ಇರಬೇಕು. ಈಗ ಮಾಡ್ತಾ ಇದ್ದಾಗ ಏನಾಗುತ್ತೆ, ನಮ್ಮ ಮನಸ್ಸು ತನ್ನಿಂದ ತಾನೇ, ಮನಸ್ಸು ಬುದ್ಧಿಗಳು ಪರಮಾತ್ಮನ ಚಿಂತನೆಯಲ್ಲಿ ತೊಡಗಿಸ್ಕೊಳ್ಳುತ್ತೆ. ಇದನ್ನು ಅಭ್ಯಾಸ ಯೋಗ ಅಂತ ಕರೀತಾರೆ. ಇದಕ್ಕೆ ಸತ್ಸಂಗ ಅಂತಲೂ ಕೂಡ ಕರೀತಾರೆ. ಸತ್ಸಂಗವನ್ನು ಕೂಡ ಮನೆಯಲ್ಲಿ ಪ್ರತಿದಿನ ಮಾಡ್ತಾ ಹೋಗಬೇಕು. ಮತ್ತೆ ಕೆಲವರು ಹುಲಿಗಳನ್ನು, ಈ ಅಭ್ಯಾಸ ಯೋಗದಿಂದಲೇ ಕೆಲವರು ವಾಯುಗತಿಯಲ್ಲಿ ಹೋಗುವರು. ಮತ್ತೆ ಕೆಲವರು ಹುಲಿಗಳನ್ನು, ಸರ್ಪಗಳನ್ನು ತಮ್ಮ ವಶ ಮಾಡಿಕೊಳ್ಳುತ್ತಿರುವರು. ಕೆಲವರು ವಿಷವನ್ನು ಜೀರ್ಣಿಸಿಕೊಳ್ಳುತ್ತಿರುವರು. ಮತ್ತೆ ಕೆಲವರು ಕಾಲಿನಿಂದಲೇ ಸಮುದ್ರದ ಮೇಲೆ ನಡೆಯತೊಡಗುವರು. ಈ ಅಭ್ಯಾಸ ಬಲದಿಂದಲೇ ಕೆಲವರು ವೇದವಿದ್ಯಾ ಪಾರಂಗತರಾದರು. ಅಭ್ಯಾಸ ಸಾಧನದಿಂದ ಲಭಿಸದಿರುವುದೇ ಇಲ್ಲದ್ದರಿಂದ ನೀನು ಅಭ್ಯಾಸ ಯೋಗದಿಂದಲೇ ನನ್ನನ್ನು ಹೊಂದುವನಾಗು. ದಿನನಿತ್ಯ ಅಭ್ಯಾಸ ಮಾಡಿ 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 ಕೆಲವರು ಹಲವಾರು ಜನ ಹಲವು ರೀತಿಯ ಸಾಧನೆಗಳನ್ನ ಮಾಡಿಕೊಂಡ್ರು. ಕೆಲವರು ಹುಲಿ ಸಿಂಹಗಳನ್ನೆಲ್ಲ ತಾವು ಹೇಳ್ದಂಗೆ ಕೇಳಿಸ್ಕೊಂಡ್ರು. ಕೆಲವರು ಸರ್ಪಗಳನ್ನ ಅವು ಏನು ಮಾಡದೇ ಇರೋ ರೀತಿಯಲ್ಲಿ ತಮ್ಮ ವಶದಲ್ಲಿ ಇರಿಸ್ಕೊಂಡ್ರು. ಕೆಲವರು ಸಮುದ್ರದ ಮೇಲೆ ನಡೀತಾ ಇದ್ರು. ಮತ್ತೆ ಕೆಲವರು
ಅನೇಕ ರೀತಿಯ ವೇದ ವಿದ್ಯೆಗಳನ್ನ ಪಾರಂಗತರಾದರು, ಅವಿದ್ಯಾವಂತರಾಗಿದ್ದರು, ವಿದ್ಯಾವಂತರಾದರು. ಇವೆಲ್ಲವನ್ನು ನಾವು ಮಹಾತ್ಮರ ಚರಿತ್ರೆಗಳಲ್ಲೆಲ್ಲ ಕೇಳಿರ್ತೀವಿ. ನೀನು ಕೂಡ ಅಭ್ಯಾಸ ಯೋಗದಿಂದಲೇ ನನ್ನನ್ನು ಹೊಂದುವನಾಗುವಂಥ ಅರ್ಜುನನಿಗೆ ಪರಮಾತ್ಮನು ಇಲ್ಲಿ ಅಪ್ಪಣೆಯನ್ನು ಕೊಡಿಸ್ತಾ ಇದ್ದಾನೆ. ಈ ರೀತಿ ಅಭ್ಯಾಸಿಸುವ ಸಾಮರ್ಥ್ಯವು ನಿನಗಿಲ್ಲವಾದರೆ ನೀನಿರುವ ಪ್ರದೇಶದಲ್ಲಿಯೇ ಇಂದ್ರಿಯಗಳನ್ನು ತಡೆಯದೆ, ಭೋಗವನ್ನು ಬಿಡದೆ, ನಿನ್ನ ಅಭಿಮಾನವನ್ನು ತೊರೆಯದೆ, ಕುಲಾಚಾರ ಪದ್ಧತಿಯನ್ನು ಪಾಲಿಸುತ್ತಾ ವಿಧಿ ನಿಷೇಧಗಳನ್ನು ಶ್ರದ್ಧೆಯನ್ನಿಟ್ಟು ಕರ್ಮವನ್ನು ಆಚರಿಸಬೇಕೆಂದು ನಿನಗೆ ಬಹಿರಂಗವಾಗಿ ಆಜ್ಞೆ ಇತ್ತಿರುವೆನು. ಅಕಸ್ಮಾತ್ ನೀನೇನಾದರೂ ಇವುಗಳನ್ನ ಮಾಡೋಕ್ಕಾಗಲಿಲ್ಲ ಅಂದರೆ ಇನ್ನೂ ಒಂದು ಕೆಲಸ ಮಾಡು. ಈ ರೀತಿಯಲ್ಲಿ ಅಭ್ಯಾಸಿಸುವ ಸಾಮರ್ಥ್ಯ ನಿನಗಿಲ್ಲವಾದರೆ ನೀನಿರುವ ಪ್ರದೇಶದಲ್ಲಿಯೇ ಇಂದ್ರಿಯಗಳನ್ನು ತಡೆಯದೆ, ಇಂದ್ರಿಯಗಳು ತಡೆಯಬೇಡ, ಏನು ಭೋಗ ಬೇಕೋ ಮಾಡಲಿ, ನಿನ್ನ ಅಭಿಮಾನವನ್ನು ತೊರೆಯದೆ, ಕುಲಾಚಾರ ಪದ್ಧತಿಯನ್ನು ಪಾಲಿಸುತ್ತಾ, ನಿನ್ನ ಮನೆಯಲ್ಲಿ ಹಿರಿಯರು ಏನೇನು ಆಚರಣೆಗಳನ್ನ ಹೇಳ್ಕೊಟ್ಟಿದ್ದಾರೋ ಅದೆಲ್ಲವನ್ನು ಬಿಡದೆ ಅದನ್ನೆಲ್ಲವನ್ನು ಆಚರಿಸುತ್ತಾ ವಿಧಿ ನಿಷೇಧಗಳಲ್ಲಿ ಶ್ರದ್ಧೆಯನ್ನಿಟ್ಟು, ಇಲ್ಲಿ ಹುಷಾರಾಗಿರಬೇಕು. ನಿಮ್ಮ ಮನೆಯಲ್ಲಿ ಎಲ್ಲವನ್ನು ಹೇಳ್ಕೊಟ್ಟಿದ್ದಾರೆ ಹಿರಿಯರು ಯಾವುದೋ ಒಂದು ದೈವದ ಪೂಜೆ ಪುನಸ್ಕಾರಗಳ ಆಚರಣೆಯನ್ನು ಹೇಳ್ಕೊಟ್ಟಿರ್ತಾರೆ, ಅದನ್ನು ಮಾಡು. ಆದರೆ ನೀನೇನು ಮಾಡಬೇಕು? ವಿಧಿ ನಿಷೇಧಗಳನ್ನು ಮನಸ್ಸಿನಲ್ಲಿ ಇಟ್ಕೋಬೇಕು. ವಿಧಿ ನಿಷೇಧಗಳಲ್ಲಿ ಶ್ರದ್ಧೆಯನ್ನಿಟ್ಟು. ವಿಧಿ ನಿಷೇಧ ಅಂದ್ರೇನು? ಮಾಡಬೇಕಾದವು ಯಾವುವು, ಮಾಡಬಾರದ್ದು ಯಾವುವು. ನಿಷೇಧ ಕರ್ಮಗಳನ್ನು ಪ್ರಾಣ ಹೋಯ್ತದೆ ಅಂದರೂ ಮಾಡಬಾರ್ದು. ವಿಹಿತ ಕರ್ಮಗಳನ್ನು ಮಾಡಿಯೇ ತೀರಬೇಕು. ಇವುಗಳನ್ನ ಸರಿಯಾಗಿ ತಿಳ್ಕೊಂಡಿದ್ದೆ ಆದರೆ ನಾವು ಈ ಕರ್ಮವನ್ನು ಆಚರಿಸಬೇಕೆಂದು ನಿನಗೆ ಬಹಿರಂಗವಾಗಿ ಆಜ್ಞೆ ಇತ್ತಿರುವನು ಅಂತ ಕೃಷ್ಣ ಹೇಳ್ತಾನೆ. ಆದರೆ ಮನಸ್ಸು, ವಾಕು, ಶರೀರಗಳಿಂದ ನೀನು ಕರ್ಮಗಳನ್ನು ಆಚರಿಸುತ್ತಿರುವುದನ್ನು ಆಚರಿಸದಿರುವುದನ್ನು ನಾನೇ ಬಲ್ಲೆನಾದ್ದರಿಂದ ನೀನು ಮನಸ್ಸಿನಲ್ಲಿ ಎಂದಿಗೂ ಈ ಕರ್ಮವು ಫಲಹೀನವಾದದ್ದು, ನ್ಯೂನವಾದದ್ದು ಎಂಬ ಯೋಚನೆಯನ್ನಿಡದೆ ಸ್ವಯಂ ನಿನ್ನ ಮನೋಭಾವವನ್ನು ಆತ್ಮನೊಡನೆ ಐಕ್ಯಗೊಳಿಸಿ ನಿನ್ನ ಜೀವನದ ಕಾರ್ಯಗಳೆಲ್ಲವನ್ನು ಮಾಡು. ತೋಟದ ಮಾಲಿಯು ನೀರನ್ನು ಹಾಯಿಸುವ ಕಡೆಯಲ್ಲೇ ನೀರು ಹರಿಯುತ್ತಾ ಹೋಗುತ್ತಿರುವಂತೆ ನೀನೂ ಸಹ ನಿನ್ನ ಕರ್ತೃತ್ವ ಅಭಿಮಾನವನ್ನು ಬಿಟ್ಟು ಶಾಂತತೆಯಿಂದ ಪ್ರವೃತ್ತಿ ನಿವೃತ್ತಿಯ ಭಾರವನ್ನು ಎಂದಿಗೂ ಯೋಚಿಸದೆ ನಿರಂತರವು ನಿನ್ನ ಚಿತ್ತವೃತ್ತಿಯನ್ನು ನನ್ನಲ್ಲಿಯೇ ಸ್ಥಿರಪಡಿಸು. ನಿನ್ನ ಚಿತ್ತವೃತ್ತಿಯನ್ನೆಲ್ಲ ನನ್ನಲ್ಲಿಯೇ ಸ್ಥಿರಪಡಿಸು ಅಂತ ಪರಮಾತ್ಮ ಒತ್ತಿ ಒತ್ತಿ ಹೇಳ್ತಾ ಇದ್ದಾನೆ. ಪ್ರವೃತ್ತಿನಾದರೂ ಮಾಡು, ನಿವೃತ್ತಿನಾದರೂ ಮಾಡು, ಆದರೆ ನಿನ್ನ ಮನಸ್ಸು ಪೂರ್ತಿ ನನ್ನಲ್ಲಿಯೇ ಸ್ಥಿರಪಡಿಸು. ಹೇ ಅರ್ಜುನ, ನನ್ನ ಮಾತುಗಳನ್ನು ಕೇಳು. ಮಾರ್ಗವು ಸರಿಯಾಗಿದೆಯೇ ಅಥವಾ ಹಳ್ಳತಿಟ್ಟುಗಳಿಂದ ಕೂಡಿದೆಯೇ ಎಂಬುದನ್ನು ರಥವು ಯೋಚಿಸದಿರುವಂತೆ. ಈಗ ರಥವನ್ನು ಹೊಡ್ಕೊಂಡು ಹೋಗೋನು ಗೊತ್ತಿರಬೇಕು, ಹಳ್ಳತಿಟ್ಟು ರಸ್ತೆ ಇದು ಅಂತ. ರಥಕ್ಕೇನು ಗೊತ್ತಾಗುತ್ತೆ? ಆ ರೀತಿಯಲ್ಲಿ ನೀನು ನಿನ್ನಿಂದ ನಡೆಯುತ್ತಿರುವ ಕರ್ಮಗಳಿಗೆಲ್ಲ ಎಲ್ಲದರ ಸಂಬಂಧದಲ್ಲಿ ನ್ಯೂನ್ಯವಾಗಿದೆಯೇ ಅಥವಾ ಅಧಿಕವಾಗಿದೆಯೇ ಎಂದು ಯೋಚಿಸದೆ ಶಾಂತಿಪೂರ್ವಕವಾಗಿ ಆಚರಿಸುತ್ತಾ ನನಗೆ ಅರ್ಪಿಸುತ್ತಿರು. ನೀನು ಒಂದು ರಥದ ಥರ ಇರುವಂಥ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ನಿನ್ನ ಪಾಡಿಗೆ ನೀನು ನಡ್ಕೊಂಡು ಹೋಗು, ನಡ್ಸ್ಕೊಂಡು ಹೋಗೋನು ನಾನು ನಡ್ಸ್ಕೊಂಡು ಹೋಗ್ತೀನಿ, ನೀನು ನಡ್ಕೊಂಡು ಹೋಗು. ಹೇ ಅರ್ಜುನ, ಈ ಭಾವನೆಯು ದೃಢವಾದರೆ ನಿನ್ನ ಶರೀರವು ಪಾತವಾಗುತ್ತಲೇ ನನ್ನನ್ನು ಹೊಂದುವೆ. ನಿನ್ನ ಶರೀರ ಅವಸಾನ ಬರುವ ಕಾಲದಲ್ಲಿ ನೀನು ನನ್ನನ್ನೇ ಹೊಂದುತ್ತೀಯ. ಈ ರೀತಿಯ ಭಾವನೆಯಲ್ಲಿ ನೀನು ನಡ್ಕೊಂಡು ಹೋಗು, ಈ ರೀತಿಯಲ್ಲಿ ನೀನು ಆಚರಣೆ ಮಾಡು. ಅಂದರೆ ಪರಮಾತ್ಮನಿಗೆ ಅರ್ಪಿತ ಬುದ್ಧಿಯಿಂದ ಕರ್ಮವನ್ನು ಮಾಡಬೇಕು ಅಂತ ಇಲ್ಲಿ ಪರಮಾತ್ಮ ಅರ್ಜುನನಿಗೆ ಆಜ್ಞೆಯನ್ನು ಮಾಡ್ತಾ ಇದ್ದಾನೆ. ಇದು ಎಲ್ಲರಿಗೂ ಕೂಡ ಜೀವನದಲ್ಲಿ ಅನ್ವಯವಾಗ್ತಕ್ಕಂಥದ್ದು. ಪ್ರತಿಯೊಬ್ಬರೂ ಕೂಡ ಪರಮಾತ್ಮ ನಿನಗೆ ಸೇರಿದ್ದು ಅಂತ ಹೇಳಿ ಕರ್ಮವನ್ನು ಆಚರಿಸಬೇಕು. ಆದರೆ ವಿಧಿ ನಿಷೇಧಗಳನ್ನ ಚೆನ್ನಾಗಿ ನೆನಪಲ್ಲಿಟ್ಕೊಳ್ಬೇಕು. ಪರಮಾತ್ಮ ಇದು ನಿನ್ಗೆ ಅರ್ಪಿತವಾದ್ದು ಅಂತ ನಿಷಿದ್ಧ ಕಾರ್ಯಗಳನ್ನ ಮಾಡೋದಲ್ಲ. ನೀನೇ ಹೇಳಿದೆಯಲ್ಲ, ನನಗೆ ಅರ್ಪಿಸ್ಬಿಟ್ಟು ಮಾಡುವಂತ, ಮಾಡ್ತಾ ಇದ್ದೀನಿ ಅಂತ ಮಾಡೋದಲ್ಲ. ನಿಷಿದ್ಧ ಕರ್ಮಗಳನ್ನ ಮಾಡಲೇಬಾರ್ದು. ವಿಹಿತ ಕರ್ಮಗಳನ್ನು ಮಾಡಿಯೇ ತೀರಬೇಕು. ಅದರ ಬಗ್ಗೆ ಚೆನ್ನಾಗಿ ಗಮನ ಇಟ್ಟುಕೊಂಡು ನಾವು ಕರ್ಮವನ್ನು ಆಚರಿಸಬೇಕು ಪರಮಾತ್ಮನಿಗೆ ಅರ್ಪಿತ ಬುದ್ಧಿಯಿಂದ. ಆಗ ನಾವು ಉತ್ತಮ ಫಲವನ್ನು ಹೊಂದುತ್ತೀವಿ ಅಂತ ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಮುಂದಿನ ಆಡಿಯೋದಲ್ಲಿ ಮುಂದಿನ ವಿಚಾರವನ್ನು ತಿಳಿಸ್ಕೊಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್.
ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.